ನಮಸ್ಕಾರ. ಇಲ್ಲಿ ಮಾನ್ಯ ಸುಧಾಕರ್ ಅವರು ತುಂಬ ಒಂದು ಸೌಮ್ಯ ಸ್ವಭಾವ ಮತ್ತು ಒಂದು ಒಳ್ಳೆ ಮನುಷ್ಯ ಒಬ್ಬ ಸಚಿವರಾಗಿದ್ದು ಸಮೇತ ನಾನು ಅವರಲ್ಲಿ ಇಷ್ಟ ಕೇಳಕ್ಬಿಡೋದು 10,000 ಪೋಸ್ಟ್ ಇದೆ, 20,000 ಆಲ್ರೆಡಿ ಕ್ವಾಲಿಫೈಡ್ ಇದ್ದಾರೆ. ನೀವು ಅವ್ರನ್ನ ಬಿಟ್ಬಿಟ್ಟು ನಾನು UGC ಅವ್ರ ಪರ ನೀವು ಧೋರಣೆ ತೋರ್ತಿರಲ್ಲ, ಅದರ ಅವಶ್ಯಕತೆ ಏನಿದೆ ಅಂತ ನಾನು ಕೇಳ್ತಾ ಇರೋದು. ಆಮೇಲೆ ಅತಿಥಿ ಉಪನ್ಯಾಸಕರು ನಾನು ಇಷ್ಟ ಹೇಳ್ತಾ ಇರೋದು, ಇಷ್ಟು ವರ್ಷ ಏನು ಪಾಠ ಮಾಡಿದ್ರು ನಾವು 15-20 ವರ್ಷ ನಾವು ಟೀಚ್ ಮಾಡಿದೀವಿ ಅಂತಾರಲ್ಲ, 15-20 ವರ್ಷ ನೀವು ಒಂದೇ ಸಬ್ಜೆಕ್ಟ್ ಟೀಚ್ ಮಾಡಿಬಿಟ್ಟು ಅದೇ ಸಬ್ಜೆಕ್ಟಲ್ಲಿ ನೀವೇ ಪಾಸ್ ಆಗ್ತಾ ಇಲ್ಲ, ನಿಮ್ಮ ಸ್ಟೂಡೆಂಟ್ ಪಾಸ್ ಆಗ್ತಾರೆ ಅಂದ್ರೆ ಏನಂತ? ನೀವು ಯಾವ ಥರ ಕ್ವಾಲಿಟಿ ಆಫ್ ಎಜುಕೇಷನ್ ನೀವು ಟೀಚ್ ಮಾಡ್ತಾ ಇದ್ದೀರಾ? ಇದು ಮೇಯ್ನು. ಇಲ್ಲಿ ಸ್ಟೂಡೆಂಟ್ ಪಾಸ್ ಆಗ್ತವ್ರೆ, ಟೀಚರ್ಸೇ ಪಾಸ್ ಆಗ್ತಾ ಇಲ್ಲ, ಲೆಕ್ಚರ್ಸೇ ಪಾಸ್ ಆಗ್ತಾ ಇಲ್ಲ ಅಂದರೆ ಏನರ್ಥ? ಇದೇ ಕಾರಣಕ್ಕೋಸ್ಕರ ಮಾನ್ಯ ಸುಧಾಕರ್ ಅವ್ರು ನಾನು ಇಷ್ಟ ಹೇಳೋದು, ನೀವು ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ. UGC ಪರವಾಗಿ ನೀವು ಈಗಲೂ ಏನು ಸಮಯಾವಕಾಶ ಮುಚ್ಚಿಲ್ಲ. ಈಗಲೂ ನೀವು UGC ಪರವಾಗಿ ಆಯಿತು ನಾವು UGC ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಫಿಡೇವಿಟ್ ಕೊಡಿ, ಸೋಮವಾರ ಕೊಟ್ಬಿಟ್ಟು UGC ಪರವಾಗಿ ನೀವು ನ್ಯಾಯ ಕೊಡಿಸಿ. ನಾವು ಈಗಲೂ ನಿಮ್ಮ ಪರವಾಗಿ ನಾವು ಬೆಂಬಲವಾಗಿರ್ತೀವಿ. ಅದು ಬಿಟ್ಟು ಇಷ್ಟು ವರ್ಷ 2022ರಲ್ಲಿ 3 ವರ್ಷ ಟೈಮ್ ಕೊಟ್ಟಿದ್ದಾರೆ. ಮಾನವೀಯತೆ, ಅನುಕಂಪ, ಹಿರಿತನ, ಸೇವಾತನ, ಭದ್ರತೆ ಅಂತ ಎಲ್ಲ ಹೇಳಿ 3 ವರ್ಷ ಟೈಮ್ ಕೊಟ್ಟಿದ್ರು. ಇಲ್ಲ ಇವರು 2022ರಲ್ಲೇ ಹೊರಗಡೆ ಹೋಗಬೇಕಿತ್ತು. ಅದಾದರೂ ಸಮೇತ ಇವ್ರಿಗೆ 3 ವರ್ಷ ಟೈಮ್ ಲಿಮಿಟ್ ಕೊಟ್ಟರು ಸಮೇತ ಇವ್ರು ಪಾಸ್ ಆಗಿಲ್ಲ. ಮತ್ತೀಗ ಕೋರ್ಟಿಗೆ ಬರ್ತಾವ್ರೆ, ಮತ್ತೆ ಅನುಕಂಪ ಕಣ್ಣೀರು ಹಾಕೋದು 50 ವರ್ಷ ಆಗಿದೆ, 45 ವರ್ಷ ಆಗಿದೆ. ಅದೇ ಎಕ್ಸೆಂಪ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟರು ಸಮೇತ ಇವ್ರು ಪಾಸ್ ಆಗಿಲ್ಲ ಅಂದರೆ ಯೂತ್ಸಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ಈಗ ಇನ್ನೊಂದು 2013ರಿಂದ KE ಎಕ್ಸಾಮ್ ನಡೆಸಿರೋದು 9 ಬಾರಿ ಆಲ್ರೆಡಿ ಆಗಿದೆ. ಈಗ ಮೊನ್ನೆ ಬೇರೆ ನೋಟಿಫಿಕೇಶನ್ ಮಾಡಿದ್ರು, 10 ಸಲ ಕರ್ನಾಟಕದಲ್ಲೇ KSET ಎಕ್ಸಾಮ್ಗೆ ಇದು ಮಾಡಿದ್ದಾರೆ, ಕಾಲ್ಫಾರ್ಮ್ ಮಾಡಿದ್ದಾರೆ. ಇವ್ರು 1 ಸಲ ಪಾಸ್ ಆಗಿಲ್ಲ. ಇದ್ರ ಜೊತೆಗೆ ನೆಟ್ಟು ಪ್ರತಿ ವರ್ಷ 2 ಸಲ ಆಗುತ್ತೆ. ಆಲ್ಮೋಸ್ಟ್ ಎವ್ರಿ ಒಂದು 25-30 ಸಲ ಇವರು ಏನು ಕಾಲ್ಫಾರ್ಮ್ ಆದ ಸಮೇತ ಪಾಸ್ ಆಗಿಲ್ಲ ಅಂತಂದರೆ ಅರ್ಹತೆ ಇದು ಕ್ವಾಲಿಫೈಡ್ ಅದು ನಾವೆಲ್ಲ ಎಲ್ಲಿಗೆ ಹೋಗಬೇಕು? ನಾವೆಲ್ಲ ಸರ್ಟಿಫಿಕೇಟ್ ಏನು ಸುತ್ತಾಕ್ಬೇಕಾ? ಕ್ವಾಲಿಟಿ ಆಫ್ ಎಜುಕೇಷನ್ನು ಅಂದ್ರೆ ಏನು? ನಮ್ಮ ಹಂಗಾರೆ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇಲ್ಲ ಅಂದಮೇಲೆ ನಾವೇನಕ್ಕೆ ಮತ್ತೆ ಈ KSET ನೆಟ್ಟು PhD ಎಲ್ಲ ಪಾಸ್ ಮಾಡಬೇಕು? ಇದೇ ಉದ್ದೇಶದಿಂದ ನಾವು ಬಂದಿರೋದು. ಮೇನ್ ಈಗ ಅವ್ರಿಗೂ ಒಂದು ಹಿಡಿತನ ಅದಿದು ಅಂತ ಬಿಟ್ಕೊಟ್ಟಿದ್ವಿ, 3 ವರ್ಷ ಟೈಮ್ ಕೊಟ್ಟಿದ್ವಿ. ಅದಾದ್ರೂ ಸಮೇತ ಈಗ ಆಯಿತು ನಮ್ಗೆ ಆಗಿಲ್ಲಪ್ಪ, ನೀವು ಯೂತ್ಸ್ ಇದ್ದೀರಾ, ಕ್ವಾಲಿಫೈಡ್ ಇದ್ದೀರಾ, ಅರ್ಹ ಇದ್ದೀರಾ, ನೀವು ಹೋಗಿ. ಆಮೇಲೆ ಈಗ ಅವ್ರನ್ನೇನಾದ್ರು ತಡೆ ಹಿಡಿತಾ ಇಲ್ಲ, ನಿಮಗೆ ಟೈಮ್ ಕೊಡ್ತೀವಿ, ನೀವು ಎಕ್ಸಾಮ್ ಬರೀರಿ. ನೀವು 45-50 ವರ್ಷ ಆಗಲಿ, ಅದಕ್ಕೆ ಏಜ್ ಲಿಮಿಟ್ ಇಲ್ಲ. ನೀವು ಕ್ವಾಲಿಫೈಡ್ ಆಗಿ ಪಾಸ್ ಆಗ್ತಂದ್ರೆ ನೀವು ಮತ್ತೆ ಒಳಗೆ ಬರ್ಬೋದು. ಇಲ್ಲ ಅರ್ಹತೆ ಪಡ್ಕೊಂಡು ಒಳಗಡೆ ಬನ್ನಿ, ಯಾರು ಬೇಡ ಅಂತವ್ರೆ? ನೀವು ಅರ್ಹತೆನೇ ಪಡಿದೆ ನಾವು ಕಂಟಿನ್ಯೂ ಮಾಡಿ ಅಂದ್ರೆ ಯಾವ ಅರ್ಥ ಇದು? ಇದೇ ಉದ್ದೇಶಕ್ಕೋಸ್ಕರ ನಾವು ಕೇಳ್ತಾ ಇರೋದಷ್ಟೇ. ಮಾನ್ಯ ಸುಧಾಕರ್ ಅವರೇ, UGC ಪರವಾಗಿ ನೀವು ನ್ಯಾಯ ಕೊಡ್ತೀರಾ ಅಂತ ಇದೆ. ಇಲ್ಲ ಅಂತಂದರೆ ಇದು ನಾವು ಇನ್ನೂ ಜಸ್ಟ್ ಶಾಂತಿಯುತವಾಗಿ ಮಾಡ್ತಾ ಇದ್ವಿ. ನೆಕ್ಸ್ಟು ನಾವು ಬಂದರೆ ಕ್ರಾಂತಿಯುತವಾಗಿ ಮಾಡಬೇಕಾಗುತ್ತೆ. ನಿಮ್ಮ ಚಿಂತಾಮಣಿಯಲ್ಲಿ ಚಲೋ ಚಿಂತಾಮಣಿ ಅಂತ ಒಂದು ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಇದು ನಾವು ಇಲ್ಲಿವರೆಗೂ ಯಾವುದೂ ರಾಜಕೀಯ ಮಾಡಿಲ್ಲ, ಇಲ್ಲಿ ಯಾವುದೇ ರಾಜಕೀಯ ಸಂಘಟನೆಯಿಂದ ಯಾರು ಬಂದಿಲ್ಲ, ಎಲ್ಲ ವಿದ್ಯಾರ್ಥಿಗಳ ಸಂಘಟನೆ ಇದ್ದ. ಇದನ್ನು ನಾವು ರಾಜಕೀಯ ಮಾಡೋದು ಗೊತ್ತು, ರಾಜಕೀಯ ಮಾಡದೇ ಇದೆ. ನಾವು ವಿದ್ಯಾರ್ಥಿಗಳ ಪರ ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ. ಇದನ್ನ ನೀವು ಈಗಲೇ ಈ ಪರಿಸ್ಥಿತಿ ಗಂಭೀರ ಅರ್ಥಬಿಟ್ಟು ನೀವೇನು ಮಾಡಿ, ಫಸ್ಟ್ ನೀವು UGC ಪರ ನ್ಯಾಯ ಕೊಡಿ. ಇಲ್ಲ ನಾವು ಮಾಡಲ್ಲ, ನಾವು ಅವ್ರ ಪರನೇ ನಾವು ನ್ಯಾಯ ಅವ್ರ ಪರನೇ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರೆ ನಾವು ರಿಯಲ್ ರಾಜಕೀಯ ಮಾಡಬೇಕಾಗುತ್ತೆ. ಬಟ್ ಅದು ಬೇಡ. ಮಾನ್ಯ ಸುಧಾಕರ್, ನಿಮ್ಮ ಬಗ್ಗೆ ಮತ್ತು ನಿಮ್ಮ ತಂದೆಯವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅದು ಚೌಡ್ ರೆಡ್ಡಿ ಅವ್ರ ಬಗ್ಗೆ ಪ್ರತಿಯೊಬ್ಬರು ನಮಗೆಲ್ಲ ನಿಮ್ಮ ಭಾಗದ ಇವರು ಸುಧಾಕರ್ ಸರ್ ನಿಮ್ಗೆ ಒಂದು ಒಳ್ಳೆ ನೇಮ್ ಇದೆ, ಅದನ್ನು ಉಳಿಸ್ಕೊಳ್ಳಿ. UGC ಅವರಿಗೆ ಫಸ್ಟ್ ನ್ಯಾಯ ಕೊಡಿ. ಇಷ್ಟೇ ನಮ್ಮ ಮನವಿ. ನೀವೇನೋ ಕೊಟ್ಟಿಲ್ಲ ಅಂತಂದರೆ ನೆಕ್ಸ್ಟ್ ಚಿಂತಾಮಣಿನಲ್ಲೇ ನಾವು ಹೋರಾಟ ಮಾಡ್ತಾ ಇದ್ವಿ, ಅದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಅದಕ್ಕಾಗಕ್ಕಿಂತ ಮುಂಚೆ ನೀವು ಪರಿಸ್ಥಿತಿ ಗಂಭೀರ ಆಗ್ತಿ UGC ಅರ್ಹತೆಯವ್ರಿಗೆ ಫಸ್ಟ್ ನ್ಯಾಯ ಕೊಡಿ. ಅವ್ರಿಗೆ ಆಲ್ರೆಡಿ ನೀವು ಟೈಮ್ ಕೊಟ್ಟಿದ್ದಾರೆ, ಅವ್ರು ಪಾಸ್ ಆಗಿಲ್ಲ ಅಂತಂದಮೇಲೆ ಹೊಸಬ್ರಿಗೆ ದಾರಿ ಮಾಡಿಕೊಡ್ಲೇಬೇಕಲ್ವಾ? ಎಷ್ಟು ದಿನ ಅಂತ ನೀವು ಹಳಬರಿಗೆ ಇಷ್ಟು ದಿನ ಅವಕಾಶ ಕೊಡ್ತೀರಾ? ಇದೇ ಉದ್ದೇಶಕ್ಕೋಸ್ಕರ ನಾವು ಹೇಳ್ತಾ ಇರೋದು. ದಯವಿಟ್ಟು ಪರಿಸ್ಥಿತಿ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾನ್ಯ ಸುಧಾಕರ್ ಅವರೇ, ನಿಮ್ಮ ರಾಜೀನಾಮೆ ಅಂತೂ ನೀವೇ ತಪ್ಪು ಮಾಡ್ಕೊಂಡಂಗಾಗುತ್ತೆ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಆ ಪರಿಸ್ಥಿತಿಗೆ ಹೋಗ್ಬಿಡಿ ಅಂತ ನಾವು ಹೇಳ್ತೀವಿ. ಇಲ್ಲ ನಾವು ಅವ್ರ ಪರವಾಗಿ ನಿಲ್ತೀವಿ ಅಂತಂದರೆ ನಾವು ನಮ್ಮ ಕಾನೂನು ಹೋರಾಟ ಮಾಡಬೇಕಾಗುತ್ತೆ, ಜೊತೆಗೆ ಎಲ್ಲ ಹೋರಾಟನೂ ಮಾಡ್ತೀವಿ. ಚಿಂತಾಮಣಿ ಚಲೋ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಈ ಹೋರಾಟ ಮಾಡಬೇಕಂತ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ನೀವು UGC ಪರವಾಗಿ ನ್ಯಾಯ ಕೊಡ್ತೀರ ಅಂತ ಒಂದು ಭರವಸೆ ಇದೆ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ನಮಸ್ತೆ. ಇತ್ತೀಚೆಗೆ ಏನಾಗಿದೆ ಅಂದರೆ, ನಮಗೆ ಆಗಸ್ಟ್ 2ರಂದು ಎಲ್ಲ ಇಡೀ ರಾಜ್ಯದಾದ್ಯಂತ ಏನು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೋ ಅವ್ರನ್ನೆಲ್ಲ ಆಗಸ್ಟ್ 2ರಂದು ರಿಲೀವ್ ಮಾಡಿದ್ದಾರೆ. ಪುನಃ ತಗೊಳ್ತೀವಿ ನಿಮ್ಮನ್ನ ಅಂತೇಳಿ ಹೊಸದಾಗಿ ಅಪ್ಲಿಕೇಶನ್ ಕರೆದ್ರು. ಆನಂತರ ಅದು ಕೋರ್ಟ್ನಲ್ಲಿ ಮುಂದೂಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನೇಮಕಾತಿ ಪ್ರೋಸೆಸ್ ಲೇಟ್ ಆಗ್ತಾ ಇದೆ. ಜೊತೆಗೆ ಈ ಒಂದು ವ್ಯವಸ್ಥೆಯಿಂದ ಏನಾಗಿದೆ ಅಂದರೆ, ಸರ್ಕಾರಿ ಕಾಲೇಜುಗಳಿಗೆ ಸೇರಿಸುವಂತಹ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಎರಡು ತಿಂಗಳಾಗಿದೆ ಕಾಲೇಜ್ ಪ್ರಾರಂಭ ಆಗಿ, ಇನ್ನೊಂದು ತಿಂಗಳಿಗೆ ಎಕ್ಸಾಮ್ಸ್ ಬರುತ್ತೆ, ಸೆಮಿಸ್ಟರ್ ಸ್ಕೀಮ್. ಕೆಲವು ಯೂನಿವರ್ಸಿಟಿಗಳಲ್ಲಿ ಮೈಸೂರು ಯೂನಿವರ್ಸಿಟಿ 2 ತಿಂಗಳಾಗೋಗಿದೆ ಒಂದು ಸೆಮಿಸ್ಟರ್ ಸ್ಟಾರ್ಟ್ ಆಗಿ. 1 ತಿಂಗಳು ಪಾಠ ಮಾಡಿದಂಥ ಉಪನ್ಯಾಸಕರಿಗೆ 1 ತಿಂಗಳಿಲ್ಲ. ಎಲ್ಲ ಈಗ ಸೆಪ್ಟೆಂಬರ್ 2ಕ್ಕೆ 1 ತಿಂಗಳು ಆಗೋಯ್ತು.
ತರಗತಿಗಳು ನಡೀತಾ ಇಲ್ಲ ಸರ್. ಪೂರ್ಣಕಾಲಿಕ ಉಪನ್ಯಾಸಕರು ಅವ್ರಿಗೆ ಏನು 16 ಗಂಟೆ ಕೊಟ್ಟಿದ್ದಾರೋ 16 ಗಂಟೆ ವಾರದಲ್ಲಿ ಅವ್ರು ಸೇವೆ ಸಲ್ಲಿಸಿ ಹೋಗ್ತಿದ್ದಾರೆ. ನಮ್ಗೆ 15 ಗಂಟೆ, 1 ಗಂಟೆ ಸರ್ ಕಮ್ಮಿ. ಕೆಲವರು ತಪ್ಪು ಸಂದೇಶವನ್ನು ಕೊಡ್ತಿದ್ದಾರೆ ಕೋರ್ಟಲ್ಲಿ. ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ನ್ಯಾಯಾಂಗಕ್ಕೆ ತಪ್ಪು ಸಂದೇಶವನ್ನು ಕೊಡ್ತಾ ಇದೆ. ಜೊತೆಗೆ ಖಾಸಗಿ ಕಾಲೇಜುಗಳ ಅಭಿವೃದ್ಧಿ ಯಾರಿಂದ ಆಗ್ತಾ ಇದೆ ಅಂದ್ರೆ ಸರ್ಕಾರದಿಂದ. ಯಾಕೆ ಸರ್ಕಾರಿ ಕಾಲೇಜಿನಲ್ಲಿ ಈಗ ಸೇರಿದಂತ ವಿದ್ಯಾರ್ಥಿ ಏನ್ ಹೇಳ್ತಾರೆ ಗೊತ್ತಾ, ಮುಂದಿನ ವರ್ಷ ಯಾರು ಸೇರೋದಕ್ಕೆ ಬಂದ್ರೆ ಇಲ್ಲಿ ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಕ್ಲಾಸಸ್ ನಡೆಯಲ್ಲಪ್ಪ ಅಂತಾನೆ. ಕ್ಲಾಸಸ್ ಯಾಕೆ ನಡೆಯಲ್ಲ ಸರ್? ಕ್ಲಾಸಸ್ ಏನಕ್ಕೆ ನಡೀತಾ ಇಲ್ಲ? ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ನಾನ್ ಕ್ವಾಲಿಫೈಡ್ ನೀವೇ ಸರ್. ಯಾರು UGC ಮಾಡಿ ಅಂತ ಏನು ಗೆಸ್ಟ್ ಫ್ಯಾಕಲ್ಟಿಗಳು ಬಂದು ಹೇಳಿರ್ಲಿಲ್ಲ. 2013ರಲ್ಲಿ ಪ್ರಥಮ ಬಾರಿಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಾಗ ಈ ನಿಯಮವನ್ನು ತಂದ್ರು. MPhil, KCET, NET, PhDಗೆ ಇಷ್ಟು ಅಂಕಗಳನ್ನ ಕೊಟ್ಟು, ಅವ್ರು ತೆಗೆದುಕೊಂಡಿರೋ PGಗೆ ಇಷ್ಟು ಅಂಕಗಳನ್ನ ಕೊಟ್ಟು, ಆಗ ಅವ್ರು ಕೊಟ್ಟಿದ್ದ ಸರ್ವಿಸು 5 ವರ್ಷಗಳ ಕಾಲ. 5 ವರ್ಷಕ್ಕೆ 15 ಪಾಯಿಂಟ್ ತಗೊಳ್ಳಿ. ಆನಂತರ ಬದಲಾವಣೆಗಳಾಗಿ ಅದು 16 ವರ್ಷಕ್ಕೆ ಹೋಯ್ತು. ಆನಂತರ KCET, NET, PhDಗಳು ಕಮ್ಮಿ ಮಾಡ್ಕೊಂಡು ಬಂದ್ರು ಅಂಕನ. ಸರಿ, ಒಂದು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾರ್ಕ್ಸ್ ಕಮ್ಮಿ ಮಾಡ್ಕೊಂಡು ತೊಂದರೆ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ರೀತಿ ಅರೆಕಾಲಿಕ ಉಪನ್ಯಾಸಕರಾಗೆ ಸೇವೆ ಸಲ್ಲಿಸ್ತಂತವ್ರು. ಅವ್ರಿಗೆ ಅದರ ಅರಿವು ಗೊತ್ತಿದೆ, ಮಕ್ಳಿಗೆ ಪಾಠ ಮಾಡಿ ಬಂದಿರುವಂತದ್ದು. ಆದ್ರೆ ಈ ಸಚಿವರು ಮತ್ತೆ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಆ ನ್ಯಾಯಾಂಗಕ್ಕೆ ತಪ್ಪು ನಿರ್ದೇಶನವನ್ನು ನೀಡ್ತಾ ಇದೆ. ಅದರ ಜೊತೆಗೆ ಇನ್ನೊಂದೇನಾಗಿದೆ ಅಂದ್ರೆ ಈಗ ಸಿಂಗಲ್ ಬೆಂಚ್ ಅಲ್ಲಿ UGC ಪರವಾಗಿ ಆರ್ಡರ್ ಆಗಿದೆ ಸರ್. ಆರ್ಡರ್ ಆದ ನಂತರ 1000ಕ್ಕೂ ಹೆಚ್ಚು ಹುದ್ದೆಗಳನ್ನ ಇದೇ ಕಾಲೇಜು ಶಿಕ್ಷಣ ಇಲಾಖೆ ಕೌನ್ಸಿಲಿಂಗ್ ಮೂಲಕ ಭರ್ತಿ ಮಾಡಿದೆ. ಆಗ ಯಾವುದೇ ನಾನ್ UGC ಕ್ಯಾಂಡಿಡೇಟ್ಸ್ ಕೋರ್ಟ್ ಹೋಗಿಲ್ಲ. ಆಗ ಯಾವುದೇ ನಾನ್ UGC ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಯಾರು ಹೋಗಿಲ್ಲ. ಯಾಕೆ? ಆಲ್ರೆಡಿ ಅವ್ರು ಒಳಗಡೆ ಇದ್ರು, 10,000 ಜನರ ಒಳಗಡೆ ಇದ್ರು. ನಂತರ 1,000 ಜನ ಫಿಲ್ ಮಾಡೋದು ನಾನಾ ಕಾರಣಗಳಿಂದ ಖಾಲಿ ಆಗಿತ್ತು. 3 ತಿಂಗಳ ಹಿಂದೆ ಹೈಕೋರ್ಟ್ ಆದೇಶದ ಪ್ರಕಾರ UGC ನಿಯಮದ ಅಡಿನಲ್ಲಿ ಬರೀ UGC ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಮಾಡ್ತಾರೆ. ಆದ್ರೆ ಈಗ ಒಟ್ಟಿಗೆ ಎಲ್ಲರನ್ನೂ ಆಚೆ ಕಳಿಸಿ 1 ತಿಂಗಳು 2 ತಿಂಗಳು ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಅವರ ಡೇಟ್ಸ್ ಚೇಂಜಸ್ ಇದೆ ಸರ್. ಏಕಕಾಲದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು ಪ್ರಾರಂಭ ಆಗುತ್ತೆ. ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿನ ಯಾವುದೋ ಡೇಟಲ್ಲಿ ಪ್ರಾರಂಭ ಆಗುತ್ತೆ. ನಾರ್ತ್ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಪ್ರತಿಯೊಂದು ಬೇರೆ ಬೇರೆ ಡೇಟ್ಸ್ ಅಲ್ಲಿ ಪ್ರಾರಂಭ ಆಗುತ್ತೆ. 1.5 ತಿಂಗಳು, 2 ತಿಂಗಳು, 1 ತಿಂಗಳು, 15 ದಿನ ಅಂತರದಲ್ಲಿ. ಈಗ ಮಕ್ಕಳಿಗೆ 1 ಗಂಟೆ ಕಮ್ಮಿ ಇರೋದು ಸರ್ ಪೂರ್ಣಕಾಲಿಕ ಉಪನ್ಯಾಸಕರಿಗೂ ಅತಿಥಿ ಉಪನ್ಯಾಸಕರಿಗೂ. ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟ್ಸ್ ಅಲ್ಲಿ 20 ಮತ್ತೆ 19 ಅವ್ರಿಗೆ 20 ಗಂಟೆ ಪೂರ್ಣಕಾಲಿಕ ಉಪನ್ಯಾಸಕರಿಗೆ, ಪ್ರಾಕ್ಟಿಕಲ್ ಇರುವಂತಹ ಅತಿಥಿ ಉಪನ್ಯಾಸಕರಿಗೆ 19 ಗಂಟೆಗಳು. ಬೇರೆ ಕಲಾ ವಿಭಾಗಕ್ಕೆ 16, 15 ಸರ್. ಇದು ಯಾವಾಗ ಆಗಿತ್ತು ಅಂದ್ರೆ 2022ರಲ್ಲಿ ಹೊಸದಾಗಿ ಮಾಡಿದಂಥದ್ದು. ಮೊದಲೆಲ್ಲ 8 ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟು ಮಾಡ್ತಾ ಇದ್ದಂಥದ್ದು. ಎಲ್ಲವನ್ನೂ ಸರ್ಕಾರವೇ ರೂಪಿಸಿ ಈಗ ಎಲ್ಲ ನೇಮಕಾತಿ ಮಾಡುವ ವಿಧಾನದಲ್ಲಿ ಪ್ರತಿ ಬಾರಿ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. 2003ರಲ್ಲಿ ಸಿದ್ದರಾಮಯ್ಯ ಸಾಹೇಬರೇ ತಂದಂಥದ್ದು ನಿಯಮ ಇದು. ಈ ಕ್ರೈಟೀರಿಯಾದ ಅಡಿಯಲ್ಲಿ ನೇಮಕಾತಿ ಮಾಡಿದೆ. ಮೊಟ್ಟ ಮೊದಲ ಬಾರಿಗೆ ಸಿಸ್ಟಮ್ಯಾಟಿಕ್ ಗೆಸ್ಟ್ ಫ್ಯಾಕಲ್ಟಿಗಳು ನೇಮಕಾತಿ ಆಗಿದ್ದು ಆಗಲಿ ಸರ್ಕಾರದ ಮೂಲಕ. ಅಲ್ಲಿ ತನಕ ಕಾಲೇಜಿನ ಪ್ರಾಂಶುಪಾಲರು ತೆಗೆದುಕೊಳ್ತಾ ಇದ್ರು. ವಿರೋಧ ಪಕ್ಷದಲ್ಲಿದ್ದಾಗ ಇವತ್ತೇನು ವೇತನವನ್ನ ಕೊಡ್ತಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ, ಒಂದು ಗೌರವಾನ್ವಿತ ವೇತನ, ಅದನ್ನು ಸಿದ್ದರಾಮಯ್ಯನವರೇ ಪ್ರಶ್ನೆ ಮಾಡಿ ಕೇಳಿದಂತವ್ರು, ಯಾಕೆ ಅವರಿಗೆ ಕಮ್ಮಿ ಕೊಡ್ತಿದ್ದೀರಿ, ಹೆಚ್ಚಳ ಮಾಡಿ ಅಂತ. ಈಗ ಸಿದ್ದರಾಮಯ್ಯ ಸಾಹೇಬರ ಅಧಿಕಾರದಲ್ಲಿದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಒಂದು ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟು ಅವ್ರಿಗೆ ಏನು ಕ್ವಾಲಿಫೈಡ್ ಇದ್ದಾರೋ ಅವ್ರಿಗೊಂದು ಕಾಯಂ ಆದೇಶವನ್ನು ಕೊಡೋದಕ್ಕೆ ಆಗಲ್ಲ ಅಂತ ಇದ್ದಾರೆ. 2005-6 ತನಕನೂ ಕೂಡ ಅರೆಕಾಲಿಕ ಉಪನ್ಯಾಸಕರನ್ನ ಕಾಯಂ ಮಾಡಿರುವಂತ ನಿದರ್ಶನಗಳಿದಾವೆ ಸರ್. ನಮ್ಗಿಂತ ಹೆಚ್ಚಾಗಿ ಪತ್ರಕರ್ತ ಮಾಧ್ಯಮದಲ್ಲಿ ನಿಮ್ಗೆ ಹೆಚ್ಚು ಗೊತ್ತಿರುತ್ತೆ ಅನ್ಕೊಳ್ತೀನಿ ನಾನು, ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗಿದ್ದಾವೆ. ಹಾಗಾಗಿ ದಯಮಾಡಿ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಕೋನದಿಂದಾಗಿ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಏನಾದರೂ ಶಿಕ್ಷಣದ ಗುಣಮಟ್ಟ ಕುಸಿಯುತ್ತೆ, ಅಡ್ಮಿಷನ್ಸ್ಗಳು ಆಗ್ತಾ ಇಲ್ಲ ಸರ್ಕಾರಿ ಕಾಲೇಜುಗಳಿಗೆ, ಎಲ್ಲ ಖಾಸಗಿ ಕಾಲೇಜುಗಳ ಕಡೆ ವಲಸೆ ಹೋಗ್ತಿದ್ದಾರೆ ಅಂದ್ರೆ ಅದಕ್ಕೆ ನೇರ ಕಾರಣ ಸಿದ್ದರಾಮಯ್ಯ ಸರ್ಕಾರ ಅಂತಲ್ಲ ಸರ್, ಯಾವುದೇ ಸರ್ಕಾರಗಳು ಬಂದರೂ ಇದೇ ನಿಯಮವನ್ನು ಅನುಸರಿಸ್ತಾ ಇದ್ದಾರೆ. ಯಾಕೆ? ಎಲ್ಲ ಬರುವಂತರು ಸರ್ಕಾರಿ ಕಾಲೇಜುಗಳಿಗೆ ಯಾರೋ ಕೋಟ್ಯಾಧಿಪತಿ ಮಕ್ಕಳಲ್ಲ ಸರ್, ದಿನನಿತ್ಯ ಕೂಲಿ ಮಾಡುವಂತ ಮಕ್ಕಳು. 3,000 ಇದೆ, 2,000 ಇದೆ, 5,000 ಇದೆ ಫೀಸ್ ಅಂತ. ನಾವು ಅದೇ ಕಾಲೇಜುಗಳಲ್ಲಿ ಅದೇ ಫೀಸ್ಗಳಲ್ಲಿ ಓದ್ಕೊಂಡು ಬಂದಿರುವಂತರು. ಆದ್ರೆ ಯಾಕೆ ಈ ಧೋರಣೆ? ಅದನ್ನ ದಯಮಾಡಿ ನೀವು ಅವರಿಗೆ ಮನವರಿಕೆ ಮಾಡ್ಬೇಕು ಸರ್, ಅತಿ ವೇಗವಾಗಿ. ಯಾಕೆಂದ್ರೆ 1 ತಿಂಗಳ ಕಾಲಾವಕಾಶ ಬೇಕಿಲ್ಲ ಸರ್, 2 ದಿನದಲ್ಲಿ ಮಾಡ್ಬೋದು. 2 ದಿನ ಆಚೆ ಕಳಿಸಿ, ಯಾಕೆಂದ್ರೆ ನಮ್ಮನ್ನ ಪೂರ್ತಿ ಇಟ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದೇವೆ. 12 ತಿಂಗಳ ಕಾಲ ಇಟ್ಕೊಂಡಾಗ ಸಮಸ್ಯೆ ಆಗುತ್ತೆ. ಆದ್ರೆ 2-3 ದಿವಸದಲ್ಲಿ ಆಗೋ ಕೆಲಸನ 2-3 ತಿಂಗಳು ಯಾಕೆ ಮುಂದೂಡ್ತಾ ಇದ್ದೀರಿ? ಥ್ಯಾಂಕ್ ಯು.